ಮಹಾಭಾರತ ಪ್ರವಚನ ಸರಣಿಯಲ್ಲಿ 1036ನೆಯ ಶಾಂತಿ ಪರ್ವದ 335ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕಾಗಿದೆ. ಅಧ್ಯಾಯ ಸಂಖ್ಯೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 330, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 351, ವೈಷ್ಣವ ಪಾಠದಲ್ಲಿ 174ನೇ ಅಧ್ಯಾಯ ಮೋಕ್ಷಧರ್ಮ ಪರ್ವತ್ತು, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 342ನೆಯ ಅಧ್ಯಾಯ. ಈ ಅಧ್ಯಾಯಗಳಲ್ಲಿ 145ನೇ ಗದ್ಯವನ್ನ ಈ ಹಿಂದೆ ನೋಡಿದ್ದೀವಿ. ಇಂದ್ರನಿಗೆ ಬ್ರಹ್ಮಹತ್ಯೆ ಬಂದದ್ದು, ಅಶ್ವಮೇಧ ನರಸಿಂಹನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಆತ ಆ ಪಾಪವನ್ನು ಕಳ್ಕೊಂಡದ್ದನ್ನು ಕೂಡ ನೋಡಿದ್ದೇವೆ. ಈ ಬ್ರಹ್ಮಹತ್ಯೆಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ಇಂದ್ರ ಮಾಡಿದಂತಹ ಮತ್ತೊಂದು ಕ್ರಮದ ಬಗ್ಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಉಲ್ಲೇಖ ಇದೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಆ ಕಥೆಯನ್ನು ಹೇಳ್ತಾರೆ. ವೃತ್ರಾಸುರನ ವಧೆ ಆದ ಬಳಿಕ ಇಂದ್ರನಿಗೆ ಒಂದು ರೀತಿಯಾದಂತಹ ಅಪಾವಿತ್ರ್ಯ, ಬ್ರಹ್ಮಹತ್ಯಾ ದೋಷ ಇವೆಲ್ಲ ಬಂದಿದ್ದು. ಇದೇ ಸ್ಥಳದಲ್ಲಿ ಮಲದ ಕರುಷ ಅನ್ನುವ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಆತನಿಗೆ ಋಷಿಗಳೆಲ್ಲ ಸೇರಿ ಗಂಗೆ ಮೊದಲಾದ ತೀರ್ಥಗಳಿಂದ ತಂದಂಥ ನೀರನ್ನ ಅಭಿಷೇಕ ಮಾಡಿ ಆತನನ್ನ ಸರ್ವಪಾಪದಿಂದ ರಹಿತನನ್ನಾಗಿ, ಹಸಿವು, ನೀರಡಿಕೆ ಇತ್ಯಾದಿಗಳಿಂದ ರಹಿತನನ್ನಾಗಿ ಕೂಡ ಮಾಡಿದರು. ನನ್ನ ಶರೀರದ ಮಲವನ್ನ ಮತ್ತು ಹಸಿವನ್ನ ಈ ಪ್ರದೇಶ ತಾನು ಧಾರಣೆ ಮಾಡಿದ್ದರಿಂದ ಈ ಪ್ರದೇಶಕ್ಕೆ ಧನಧಾನ್ಯ ಸಮೃದ್ಧಿ ಬರಲಿ, ಮಲದ ಮತ್ತು ಕರುಷ ಅನ್ನುವ ಹೆಸರಿನಿಂದ ಇದಕ್ಕೆ ಹೆಸರು ಕೂಡ ಬರಲಿ ಅಂತ ಈ ಇಂದ್ರ ಆ ಪ್ರದೇಶಕ್ಕೆ ಒಂದು ವರವನ್ನು ಕೊಟ್ಟದ್ದನ್ನು ಕೂಡ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಕೇಳಬಹುದು. ಈ ಭಾಗವಾದ ಬಳಿಕ ಬ್ರಹ್ಮಹತ್ಯೆಯನ್ನು ಎಲ್ಲೆಲ್ಲಿ ವಿಭಾಗ ಮಾಡಿದ್ರು ಅಂತನ್ನೋದನ್ನೆಲ್ಲ ನಾವು ಕಳೆದ ದಿವಸ ನೋಡಿದ್ದೀವಿ. ಭಾಗವತದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ 2 ಕಡೆ, ಶಾಂತಿ ಪರ್ವದಲ್ಲಿ 2 ಕಡೆ ಇದು ಬಂದದ್ದನ್ನು ನೋಡಿದ್ದೀವಿ. ಯಜುರ್ವೇದದಲ್ಲಿ ಇದರ ವಿವರ ಬಂದದ್ದನ್ನು ಕೂಡ ನಾವು ನೋಡಿದ್ದೀವಿ. ಸ್ವಸ್ಥಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಬ್ರಹ್ಮಹತ್ಯೆಯ ಭೀತಸ್ಯ ಇಂದ್ರಸ್ಯ ಆಶ್ವಾಸನಾರ್ಥಂ ಬ್ರಹ್ಮಹತ್ಯಾಂ ಚತುರ್ಧಾ ತ್ರಿಧಾ ಪಂಚಧಾ ವಾ ವಿಭಜ್ಯ ಇಂದ್ರಂ ಬ್ರಹ್ಮಹತ್ಯಾ ರಹಿತಂ ಚಕ್ರುಃ ದೇವಾಃ ಋಷಯಶ್ಚ. ತತ್ರ ಗತೆ ದಿವಸೆ ವಾಲ್ಮೀಕಿ ರಾಮಾಯಣೆ ಉತ್ತರಕಾಂಡೆ ಯಥಾ ಸಂವರ್ಣ್ಯತೆ ತಥಾ ಚತುರ್ಷು ಸ್ಥಾನೇಷು ನದೀಷು ಭೂಮೌ ಸ್ತ್ರೀಷು ಬ್ರಾಹ್ಮಣ ಹಂತಕೇಷು ಚ ಬ್ರಹ್ಮಹತ್ಯಾ ಚತುರ್ಧಾ ವಿಭಜ್ಯತ ಇತಿ ಕಥಾ ಪ್ರಾಶ್ರಾವೆ. ಉದ್ಯೋಗ ಪರ್ವಣಿ 13 ಅಧ್ಯಾಯ 9 ಚ ಅಧ್ಯಾಯೇ ಏಷಾ ಕಥಾ ಶ್ರೂಯತೆ. ವಿಶ್ವರೂಪ ಹತ್ಯೆಯ ಯಾ ಬ್ರಹ್ಮಹತ್ಯಾ ಪ್ರಾಪ್ತ ಸಾ ಸಮುದ್ರೇ ಪೃಥಿವ್ಯಾಂ ವನೆ ವನಸ್ಪತಿಷು ಏವಂ ಸ್ತ್ರೀಷು ಏವಂ ರೀತ್ಯ ಚತುರ್ಧಾ ವಿಭಜ್ಯತ. ಬ್ರಹ್ಮಹತ್ಯೆಯನ್ನು 4 ವಿಭಾಗ ಮಾಡಿದರು ಅಂತ ಉದ್ಯೋಗ ಪರ್ವದ 9ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಸಮುದ್ರ, ಪೃಥ್ವಿ, ವನಸ್ಪತಿ ಮತ್ತು ಸ್ತ್ರೀ ಅಂತ. ಇವುಗಳ ಪೈಕಿ ಪೃಥ್ವಿ, ವನಸ್ಪತಿ ಮತ್ತು ಸ್ತ್ರೀಯರಲ್ಲಿ ಇದನ್ನು ವಿಭಾಗ ಮಾಡಿದ್ದನ್ನು ನಾವೀಗಾಗಲೇ ನೋಡಿದ್ದೇವೆ. ಸಮುದ್ರದ ಬಗ್ಗೆ ಒಂದು ಪ್ರತ್ಯೇಕ ಉಲ್ಲೇಖ ಇದೆ. ಇದನ್ನು ಕಳೆದ ದಿವಸ ನನಗೆ ಹೇಳಲಿಕ್ಕಾಗಿರಲಿಲ್ಲ, ಇವತ್ತು ಅದನ್ನು ನೆನಪು ಮಾಡ್ತಾ ಇದ್ದೇನೆ. ಉದ್ಯೋಗ ಪರ್ವದಲ್ಲಿ ಬಂದಂತೆ ವೃಕ್ಷ, ನದಿ, ಪರ್ವತ, ಪೃಥ್ವಿ ಮತ್ತು ಸ್ತ್ರೀ ಅಂತ 5 ರೀತಿಯಾಗಿ ವಿಭಾಗ ಮಾಡಿದ್ರು ಅಂತ. ಶಾಂತಿ ಪರ್ವದಲ್ಲಿ
282ನೇ ಅಧ್ಯಾಯದಲ್ಲಿ ಬರುವಂತೆ ಅಗ್ನಿ, ವನಸ್ಪತಿಗಳು, ಅಪ್ಸರೆಯರು ಮತ್ತೆ ಜಲ ಅಲ್ಲಿ ವಿಭಾಗಿಸಿದ್ರು. ಶಾಂತಿ ಪರ್ವದ ಪ್ರಸಕ್ತ ನಡೆದಂತಹ ಅಧ್ಯಾಯದಲ್ಲಿ ನಮ್ಗೆ ಕಾಣಿಸುವಂತೆ ಸ್ತ್ರೀಯರು ವೃಕ್ಷ, ಪರ್ವತ ಮತ್ತೆ ಪೃಥ್ವಿಗಳಲ್ಲಿ ವಿಭಾಗಿಸಿದ್ರು ಅಂತ ಇದು ಕೆಲವು ಪಾಠಗಳಲ್ಲಿದೆ. ಆ ಪರ್ವತದ ಬದಲಾಗಿ ಜಲ ಅಂತ ಮತ್ತೊಂದು ಪಾಠದಲ್ಲಿದೆ. ಇದನ್ನೆಲ್ಲ ಕಳೆದ ದಿವಸನೇ ನೋಡಿದ್ದೀವಿ. ಅಂತೂ 4 ರೀತಿಯಾಗಿ ವಿಭಾಗ ಮಾಡಿದ್ರು ಅಂತ ಅನ್ನೋದು ಮಹಾಭಾರತದ ಶಾಂತಿ ಪರ್ವದ ಉಲ್ಲೇಖ. 5 ರೀತಿಯಾಗಿ ವಿಭಾಗ ಮಾಡಿದ್ರು ಅಂತ ಉದ್ಯೋಗ ಪರ್ವದ ಉಲ್ಲೇಖ. ಉದ್ಯೋಗ ಪರ್ವದ 13ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ಮತ್ತೆ 4 ರೀತಿಯಾಗಿ ವಿಭಾಗ ಮಾಡಿದ್ದೇ ಕಾಣಿಸಿದೆ. ಭಾಗವತದಲ್ಲಿ ಹೇಳುವಂತೆ ಭೂಮಿಯಲ್ಲಿ, ವೃಕ್ಷಗಳಲ್ಲಿ, ಸ್ತ್ರೀಯರಲ್ಲಿ ಮತ್ತು ಜಲದಲ್ಲಿ ವಿಭಾಗ ಮಾಡಿದ್ರು ಅಂತ 4 ರೀತಿ ವಿಭಾಗ. ಕೃಷ್ಣ ಯಜುರ್ವೇದದ ತೈತ್ರಿಯ ಸಂಹಿತಾದಲ್ಲಿ ನಾವು ನೋಡಿದಂತೆ ಕೇವಲ 3 ರೀತಿಯಾಗಿ ವಿಭಾಗ ಮಾಡಿದ್ರು ಅಂತ. ಇದನ್ನೆಲ್ಲ ಕಲ್ಪಭೇದೇನ ಹೊಂದಿಸಬೇಕು ಅಂತ ನಮ್ಮ ಗುರುಗಳಾದಂತಹ ಹಯೋಧನ ಪುರಾಣಿಕರು ಕೂಡ ಆ ಭಾಗವತದ ವ್ಯಾಖ್ಯಾನ ಮಾಡುವಾಗ, ಭಾಗವತದ ಅನುವಾದ ಮಾಡುವಾಗ ಹೇಳಿದ್ದಾರೆ. ಒಂದು ಕಲ್ಪದಲ್ಲಿ 3ರಲ್ಲೇ ವಿಭಾಗಿಸಿದ್ರು, ಮತ್ತೊಂದು ಕಲ್ಪದಲ್ಲಿ 5ರಲ್ಲಿ, ಮತ್ತೊಂದು ಕಲ್ಪದಲ್ಲಿ 4ರಲ್ಲಿ ವಿಭಾಗಿಸಿದ್ರು ಅಂತ ಅದರ ತಾತ್ಪರ್ಯ ಆಗ್ತದೆ. ಆ 4 ಮತ್ತು 5 ಯಾವುದು ಅನ್ನೋದು ಕೂಡ ಒಂದೊಂದು ಕಡೆ ಒಂದೊಂದು ರೀತಿ ಉಲ್ಲೇಖ ಇರುವುದರಿಂದ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಕಡೆ ಈ ಬ್ರಹ್ಮ ಹತ್ಯೆ ವಿಭಕ್ತವಾಯಿತು ಅಂತ ನಾವು ತಿಳ್ಕೊಳ್ಬಹುದು. ಇನ್ನ ಪಾಠವೇ ಕೆಲವು ಕಡೆ ಸರಿ ಇಲ್ಲದೆ ಇದ್ದಾಗ ಆ ಸರಿ ಇಲ್ಲದೆ ಇರುವ ಪಾಠವನ್ನ ತಗೊಂಡು ಬ್ರಹ್ಮಹತ್ಯೆ ಇಂಥ ಕಡೆ ವಿಭಕ್ತವಾಯಿತು ಈ ಕಲ್ಪದಲ್ಲಿ, ಇಂಥ ಒಂದು ನಿರ್ದಿಷ್ಟ ಕಲ್ಪದಲ್ಲಿ ಅಂತ ಅದನ್ನು ವ್ಯಾಖ್ಯಾನಿಸುವುದು ಕೂಡ ಅಷ್ಟೇನು ಸಮಂಜಸ ಆಗೋದಿಲ್ಲ. ಅಂತೂ ಇದನ್ನೆಲ್ಲ ಕಲ್ಪಭೇದೇನ ವಿಭಾಗ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಮಾತ್ರ ನಾವು ಗಮನದಲ್ಲಿ ಇರಿಸಿಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಭಿನ್ನಾಭಿಪ್ರಾಯವೂ ಕೂಡ ಇದೆ. ವೇದದಲ್ಲಿ ಬಂದಂತೆ ಈ ನೀರೊಂದನ್ನು ಬಿಟ್ಟು ಭೂಮಿ, ವನಸ್ಪತಿ ಮತ್ತು ಸ್ತ್ರೀಯರು ಈ 3ರಲ್ಲಿ ವಿಭಾಗ ಮಾಡಿದ್ರು ಅಂತಿದೆ. ವೇದ ಮತ್ತು ಪುರಾಣಗಳಿಗಿರುವಂತಹ ವ್ಯತ್ಯಾಸ ಏನಂದ್ರೆ, ಪುರಾಣದಲ್ಲಿ ಹೇಳಿದ ಸಂಗತಿಗಳು ಬೇರೆ ಬೇರೆ ಕಲ್ಪದಲ್ಲಿ ಮತ್ತೆ ಮತ್ತೆ ನಡೆಯುವಾಗ ಸ್ವಲ್ಪ ವ್ಯತ್ಯಸ್ತವಾಗಿ ನಡೀತಾ ಇರ್ತವೆ. ವೇದ ಅಪೌರುಷೇಯವಾದಂತಹ ನಿತ್ಯವಾದ ಅನಾದಿಯಾದ ಸಾಹಿತ್ಯವಾದ್ದರಿಂದ ಅದರಲ್ಲಿ ಹೇಳಲ್ಪಟ್ಟದ್ದು ಹೀಗೆ ವ್ಯತ್ಯಸ್ತ ಆಗೋದಿಲ್ಲ. ವೇದದಲ್ಲಿ ಹೇಳಿದಂತೆ ಭೂಮಿಯಲ್ಲಿ, ವನಸ್ಪತಿಗಳಲ್ಲಿ ಮತ್ತು ಸ್ತ್ರೀಯರಲ್ಲಿ ಬ್ರಹ್ಮಹತ್ಯೆ ವಿಭಕ್ತವಾಗಿದ್ದು ಅದು ಯಾವ ಕಾಲಕ್ಕೂ ಯಾವುದೇ ಕಲ್ಪಕ್ಕೂ ಕೂಡ ಅನ್ವಿತ ಆಗುವಂಥದ್ದೇ. ಈ 3 ಇಟ್ಕೊಂಡು ಇನ್ನು ಉಳಿದದ್ದು 8 ಏನಿವೆ ಅವೆಲ್ಲವೂ ಕೂಡ ಕಲ್ಪಭೇದೇನ ಆ ಬ್ರಹ್ಮಹತ್ಯೆಯ ವಿಭಾಗವನ್ನು ಪಡೆದವು ಅಂತ ಒಬ್ಬರು ವ್ಯಾಖ್ಯಾನ ಹಾಗೂ ಕೂಡ ಒಂದು ಅಭಿಪ್ರಾಯ ಕೇಳಿ ಬರ್ತದೆ. ವೇದದಲ್ಲಿ ಹೇಳಿದ್ದನ್ನು ಕೂಡ ಕಲ್ಪಭೇದೆಯನ್ನು ಹೊಂದಿಸಬಹುದು ಅಂತ ಇನ್ನೊಂದು ಅಭಿಪ್ರಾಯ ಇದೆ. ಇದನ್ನ ತೀರ್ಮಾನಿಸುವುದು ಕಷ್ಟ. ಆದರೂ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ವೇದದಲ್ಲಿ ಹೇಳಿದ್ದನ್ನ ಕಲ್ಪಭೇದೆಯನ್ನು ಹೊಂದಿಸಬಾರದು. ವೇದದಲ್ಲಿ ಹೇಳಿದ್ದು ಪ್ರತಿಯೊಂದು ಕಲ್ಪದಲ್ಲೂ ಕೂಡ ನಡೆದೇ ಇರುತ್ತದೆ. ಭೂಮಿ, ವೃಕ್ಷ, ಸ್ತ್ರೀಯರಲ್ಲಿ ವಿಭಾಗ ಮಾಡಿದ್ದು ವೇದದಲ್ಲಿ ಕಂಡು ಬರ್ತದೆ. ಇದನ್ನು ಬಿಟ್ಟು ಇನ್ನು 8 ಒಟ್ಟಾರೆ 11 ವ್ಯಕ್ತಿಗಳು ಈ ಬ್ರಹ್ಮಹತ್ಯೆಯನ್ನ ಪಡ್ಕೊಂಡವು ಅಂತಿದೆ. ನದಿ, ಭೂಮಿ, ಸ್ತ್ರೀ, ಬ್ರಾಹ್ಮಣ ಹಂತಕರು, ವೃಕ್ಷಗಳು, ಪರ್ವತಗಳು, ಪೃಥ್ವಿ, ಅಗ್ನಿ, ಅಪ್ಸರ ಸ್ತ್ರೀಯರು, ನೀರು, ಸಮುದ್ರ, ಹೀಗೆ ಒಟ್ಟು 11 ವ್ಯಕ್ತಿಗಳು ಈ ಬ್ರಹ್ಮಹತ್ಯೆಯನ್ನು ಪಡ್ಕೊಂಡ್ರು ಅಂತ ಈ ಭಾರತದ ಬೇರೆ ಬೇರೆ ಪರ್ವಗಳನ್ನ ನಾವು ಪರಾಮರ್ಶಿಸಿದರೆ, ವಾಲ್ಮೀಕಿ ರಾಮಾಯಣವನ್ನು ಪರಾಮರ್ಶಿಸಿದರೆ, ಭಾಗವತವನ್ನು ಪರಾಮರ್ಶಿಸಿದರೆ, ಮತ್ತೆ ವೇದಗಳಲ್ಲಿದ್ದದನ್ನು ಕೂಡ ಗಮನಕ್ಕೆ ತಂದುಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಈ 11ರಲ್ಲಿ ಭೂಮಿ, ವೃಕ್ಷ ಮತ್ತು ಸ್ತ್ರೀಯರು ಬ್ರಹ್ಮಹತ್ಯೆಯನ್ನು ಪಡ್ಕೊಂಡದ್ದು ಪ್ರತಿಯೊಂದು ಕಲ್ಪದಲ್ಲೂ ನಡೆದಿರಬೇಕು. ಇನ್ನು ಉಳಿದ 8 ಬೇರೆ ಬೇರೆ ಕಲ್ಪದಲ್ಲಿ ಆ ಬ್ರಹ್ಮಹತ್ಯೆಯನ್ನು ಪಡ್ಕೊಂಡವು ಅಂತ ಒಂದು ಅಭಿಪ್ರಾಯ ನನಗೆ ಕಾಣಿಸ್ತದೆ. ಇದನ್ನ ಮತ್ತಷ್ಟು ನಾವು ವಿಮರ್ಶೆ ಮಾಡಿ ತೀರ್ಮಾನಿಸಬೇಕು. ವಿದ್ವಾಂಸರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಬೇಕು. ಹೀಗೆ ಬೇರೆ ಬೇರೆ ಕಡೆ ಬ್ರಹ್ಮಹತ್ಯೆ ವಿಭಾಗಗೊಂಡದ್ದು ಅದೆಲ್ಲ ಆ ಕಡೆ ಇರಲಿ. ಈ ಸ್ತ್ರೀಯರಲ್ಲಿ ಕೂಡ ಬ್ರಹ್ಮಹತ್ಯೆಯ ವಿಭಾಗದ ಒಂದು ಅಂಶ
ಸೇರಿಕೊಂಡದ್ದು. ಆ ಕಾರಣಕ್ಕಾಗಿ ಅವರು ರಜೋದರ್ಶನವನ್ನ ಕಾಣಲಿಕ್ಕೆ ತೊಡಗಿದ್ದು. ಈ ಸಂಗತಿಗಳೇನಿವೆ, ಇದರ ಬಗ್ಗೆ ಅನೇಕ ಸಂಗತಿಗಳನ್ನ ಗಮನದಲ್ಲಿಟ್ಕೊಂಡು ನಾವು ವಿಮರ್ಶೆ ಮಾಡಬೇಕಾಗಿದೆ. ವೇದದಲ್ಲಿ ಇರುವಂತೆ ಮತ್ತೆ ಆಯುರ್ವೇದ ಸಂಹಿತಾಗಳಲ್ಲಿರುವಂತೆ ಆ ಸ್ತ್ರೀಯರು ಅನುಸರಿಸಬೇಕಾದ ಕೆಲವು ನಿಯಮಗಳು, ಇದೆಲ್ಲವನ್ನು ಈಗ ನಾವು ಗಮನಿಸಬೇಕಾಗಿದೆ. ಮಲವದ್ವಾಸಸ ನ ಸಂವದೇತ, ವೇದ ಹೀಗೆ ಹೇಳ್ತದೆ. ಅವಳ ಜೊತೆ ಮಾತನಾಡಬಾರ್ದು. ನ ಸಹಾಸೀತ, ಅವಳ ಜೊತೆ ಕೂತ್ಕೊಳ್ಬಾರ್ದು. ನಾಸ್ಯಾಹ ಅನ್ನಂ ಅದ್ಯಾತ್, ಅವಳು ಮಾಡಿದ ಅಡಿಗೆಯನ್ನು ಊಟ ಮಾಡಬಾರ್ದು. ಬ್ರಹ್ಮಹತ್ಯಾಯೈ ಹಿ ಏಷ ವರ್ಣಂ ಪ್ರತಿಮುಚ್ಯ ಆಸ್ತೆ ಅಥಃ ಖಲು ಆಹುಃ ಅಭ್ಯಂಜನಂ ವಾವ ಸ್ತ್ರೀಯಃ ಅನ್ನಂ ಅಭ್ಯಂಜನಮೇವ ನ ಪ್ರತಿಗೃಹ್ಯಂ. ಆ ಸ್ತ್ರೀ ಅಭ್ಯಂಗವನ್ನು ಏನು ಮಾಡ್ಕೊಳ್ತಾಳೆ, ಮೈಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಏನು ಮಾಡ್ಕೊಳ್ತಾಳೆ, ಅದೊಂದು ಅವಳಿಗೆ ಅನ್ನದಂತೆ. ಅನ್ನ ಹೇಗೆ, ಆಹಾರ ಹೇಗೆ ಪುಷ್ಟಿಕರವೋ ಹಾಗೆ ಇದು ಕೂಡ ಒಂದು ಪುಷ್ಟಿಕರ. ಈ ಪ್ರಸಂಗದಲ್ಲಿ ಅವಳು ರಜೋದರ್ಶನದಲ್ಲಿ ಇದ್ದಾಗ ಅಭ್ಯಂಗವನ್ನು ಮಾಡ್ಕೊಳ್ಬಾರದು. ಊಟ ಮಾಡಬಹುದು, ಆಹಾರ ಹೊಟ್ಟೆಯ ಶರೀರದ ಯಾತ್ರೆಗಾಗಿ ಊಟ ಅಂತೂ ಬೇಕೇ ಬೇಕು. ಆದರೆ ಅಭ್ಯಂಗವನ್ನ ಮಾಡ್ಕೊಳ್ಬಾರ್ದು. ಅಭ್ಯಂಗ ಅಂತನ್ನೋದು ಶರೀರಕ್ಕೆ ಆಯಾಸ ಮಾಡ್ತದೆ, ಆದರೂ ಕೂಡ ಶರೀರಕ್ಕೆ ಅದೊಂದು ಪುಷ್ಟಿಕರ. ಈ ಪ್ರಸಂಗದಲ್ಲಿ ಸ್ತ್ರೀ ಮುಟ್ಟಾದಂತಹ ಪ್ರಸಂಗದಲ್ಲಿ ಆ ಪುಷ್ಟಿಕರವಾದಂತಹ ಒಂದು ರೀತಿ ವ್ಯಾಯಾಮದಂತೆ ಶರೀರವನ್ನ ಆಯಸ್ತವನ್ನಾಗಿ ಮಾಡುವಂತಹ ಅಭ್ಯಂಗ ಸರಿಯಲ್ಲ ಅಂತ ಬೇರೆ ಬೇರೆಯವರು ಕೂಡ ಕೆಲವು ಕಡೆ ಅಭಿಪ್ರಾಯ ಪಡ್ತಾರೆ. ಯಾಂ ಮಲವದ್ವಾಸ ಸಂಭವಂತಿ ಯಹ ತತಃ ಅಭಿಶಸ್ತಃ, ಋತುಮತಿಯಾದ ಸ್ತ್ರೀಯ ಜೊತೆಗೆ ಸಮಾಗಮ ಮಾಡಿದವನಿಗೆ ಹುಟ್ಟುವಂಥ ಮಗ ಏನಿರ್ತಾನಲ್ಲ, ಆ ಮಗ ಮಿಥ್ಯಾ ಆರೋಪದಿಂದ ದೂಷಿತನಾಗಿ ಬಿಡ್ತಾನೆ. ಅಭಿಶಸ್ತ ಅಂದ್ರೆ ಮಿಥ್ಯಾರೋಪದಿಂದ ದೂಷಿತ ಅಂತ ಅದರ ಅರ್ಥ. ಯಾಮರಣ್ಯೈ ತಸ್ಯೈ ಸ್ಥೇನಃ, ಋತುಮತಿಯಾದ ಸ್ತ್ರೀಯನ್ನ ಏಕಾಂತದಲ್ಲಿ, ಯಾರು ಇದನ್ನು ಗಮನಿಸುವವರಿಲ್ಲ ಅಂತ ಏಕಾಂತದಲ್ಲಿ ಅವಳನ್ನು ಕೂಡಿದರೆ ಆಗ ಹುಟ್ಟುವ ಮಗ ಕಳ್ಳನಾಗಿ ಹುಟ್ಟುತ್ತಾನೆ. ಯಾಂ ಪರಾಚೀಂ ತಸ್ಯೈ ಹ್ರೀತಮುಖಿ, ಅವಳು ಒಲ್ಲದವಳಾಗಿದ್ದಳು. ಅವಳಿಗೆ, ಋತುಮತಿ ಸ್ತ್ರೀಯಳಿಗೆ ಆ ಪ್ರಸಂಗ, ಆ ಕಾಲದಲ್ಲಿ ಸಮಾಗಮ ಬೇಕೇ ಆಗಿರ್ಲಿ ಬೇಡೇ ಆಗಿರ್ಲಿ ಅದು ಸಲ್ಲದು. ಅದರಲ್ಲಿಯೂ ಒಲ್ಲದವಳನ್ನ ಆ ಪ್ರಸಂಗದಲ್ಲಿ ಬಲಾತ್ಕರಿಸಿದ್ರೆ ಆಗ ಹುಟ್ಟುವಂಥ ಮಗ ಹ್ರೀತಮುಖಿ, ಶೇಮ್ ಫೇಸ್ಡ್ ಅಂತ ಅದನ್ನು ಕೋಶದಲ್ಲಿ ಹೇಳ್ತಾರೆ. ಸಂಕೋಚದ ಸ್ವಭಾವ ಇದ್ದವನು, ಎಲ್ಲದಕ್ಕೂ ಹಿಂಜರಿಯುವಂಥ ಮಗ ಹುಟ್ಟಿಬಿಡ್ತಾನೆ. ಅಪಗಲ್ಭ, ನಾಟ್ ಬೋಲ್ಡ್, ಹೆಚ್ಚೇನು ಧೈರ್ಯ ಇಲ್ಲದೆ ಇದ್ದವನು, ಎಲ್ಲದಕ್ಕೂ ಹಿಂಜರಿಯುವಂಥ ಮಗ ಹುಟ್ಟಿಬಿಡ್ತಾನೆ. ಯಾ ಸ್ನಾತಿ, ಯಾರು ಆಗ ಸ್ನಾನ ಮಾಡ್ತಾಳೆ, ತಸ್ಯೈ ಅಪ್ಸು ಮಾರುಕಃ, ಈಗ ಸ್ನಾನ ಮಾಡಿದರೆ ಈ ಪ್ರಸಂಗದಲ್ಲಿ ನಾಳೆ ಅವಳಿಗೆ ಹುಟ್ಟುವ ಮಗ ನೀರಿನಲ್ಲಿ ಮುಳುಗಿ ಸಾಯುವಂಥ ಮಗ ಹುಟ್ಟುತ್ತಾನೆ. ಯಾ ಅಭ್ಯಂಕ್ತೆ ತಸ್ಯೈ ದುಶ್ಚರ್ಮ, ಯಾರು ಅಭ್ಯಂಗ ಮಾಡ್ತಾಳೆ ಅವಳಿಗೆ ಹುಟ್ಟುವಂಥ ಮಗ ದುಶ್ಚರ್ಮ, ಕೆಟ್ಟ ಚರ್ಮ ಉಳ್ಳವನಾಗಿ ಬಿಡ್ತಾನೆ. ಯಾ ಪ್ರಲಿಖತೆ ತಸ್ಯೈ ಖಲತಿ ಅಪಮಾರಿ, ಯಾರು ಪ್ರಲಿಖತೆ ಪ್ರಲೇಖನವನ್ನ ಮಾಡ್ತಾಳೆ ಅವಳಿಗೆ ಹುಟ್ಟುವಂಥ ಮಗ ಖಲತಿ, ಬಾಲ್ಡ್ ಹೆಡ್ ಆಗಿ, ಬೋಳತಲೆಯವನಾಗಿ ಹುಟ್ಟುತ್ತಾನೆ. ಅಪಮಾರಿ ಅಂದ್ರೆ ಕುಷ್ಠರೋಗವುಳ್ಳವನಾಗಿ ಹುಟ್ಟುತ್ತಾನೆ. ಯಾ ಅಂತೆ, ಯಾರು ಕಾಡಿಗೆ ಹಚ್ಕೋತಾಳೆ ಅವಳಿಗೆ ಹುಟ್ಟುವಂಥ ಮಗ ಕುರುಡನಾಗಿ ಹುಟ್ಟುತ್ತಾನೆ. ಇಲ್ಲಿ ನಾನು ಒಂದು ಸಂಗತಿಯನ್ನು ಹೇಳಬೇಕಾಗಿತ್ತು, ಮರತೆ. ಯಾರು ಪ್ರಲೇಖನವನ್ನು ಮಾಡ್ತಾಳೆ ಅವಳಿಗೆ ಹುಟ್ಟುವಂಥ ಮಗ ಅವನು ಬಾಲ್ಡ್ ಹೆಡ್ ಆಗಿ, ಬೋಳು ತಲೆಯವನಾಗಿ ಅಥವಾ ಕುಷ್ಠರೋಗವುಳ್ಳವನಾಗಿ ಹುಟ್ಟುತ್ತಾನೆ ಅಂತಲ್ಲ. ಇಲ್ಲಿ ಪ್ರಲೇಖನ ಮಾಡುವುದು ಅಂದ್ರೆ ಏನು? ಈ ವೇದದ ಕೆಲವು ಭಾಷೆಗಳನ್ನ ನನಗೆ ಗಮನಿಸ್ಲಿಕ್ಕಾಗಲಿಲ್ಲ.
ಆ ಭಾಷ್ಯದಲ್ಲಿ ಏನಿದೆ ಅಂತ ಅನ್ನೋದನ್ನು ಕೆಲವು ವಿದ್ವಾಂಸರ ಮೂಲಕ ನಾನು ತಿಳ್ಕೊಂಡೆ. ಗೋಡೆ ಮೇಲೆ ಬರೆಯುವುದು, ಪ್ರಲೇಖನ ಅಂದ್ರೆ ಗೋಡೆ ಮೇಲೆ ಬರೆಯುವುದು ಅಂತ ಕೆಲವರು ಅದಕ್ಕೆ ಅರ್ಥ ಹೇಳ್ತಾರೆ. ಹಾಗಲ್ಲ. ಪ್ರಲೇಖನ ಅಂದ್ರೆ ಪ್ರಲೇಖನ, ಅವಲೇಖನ, ಇದಕ್ಕೆ ಕೋಶಗಳಲ್ಲಿ ಅರ್ಥ ಇದೆ. ಅವಲೇಖನಿ ಅಂದ್ರೆ ಹಣಿಗೆ, ಪ್ರಲೇಖನ ಅಂದ್ರೆ ಬೈತಲೆ ತೆಗೆಯುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಯಾರು ಬೈತಲೆ ತೆಕ್ಕೋತಾಳೆ ಬಾಚಣಿಗೆ ತೆಗೆದುಕೊಂಡು ಕೂದಲನ್ನ ಬಾಚಿಕೋತಾಳೆ ಅಂತ ಅದರ ತಾತ್ಪರ್ಯ. ಅವಳಿಗೆ ಹುಟ್ಟುವ ಮಗ ಬಾಲ್ಡೆಡ್ ಆಗಿ ಹುಟ್ಟುತ್ತಾನೆ ಅಂತ ಅದರ ತಾತ್ಪರ್ಯ. ಇವಳು ಮುಟ್ಟಾದ ಪ್ರಸಂಗದಲ್ಲಿ ಕೂದಲನ್ನು ಬಾಚಿಕೊಂಡಿದ್ರಿಂದ ಹುಟ್ಟುವ ಮಗುವು ಕೂಡ ಬೋಳು ತಲೆಯದಾಗಿ ಹುಟ್ಟುತ್ತದೆ, ಅಥವಾ ಹುಟ್ಟುವ ಕಾಲದಲ್ಲಿ ಅದಕ್ಕೆ ಕೂದಲಿದ್ರು ಕೂಡ ಅಕಾಲದಲ್ಲೇ ಬೋಳ ತಲೆಯ ಒಂದು ಸಮಸ್ಯೆ ಉಂಟಾಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಗೋಡೆ ಮೇಲೆ ಮುಟ್ಟಾದ ಸ್ತ್ರೀ ಬರೆಯುವುದಕ್ಕೂ ಅವಳ ಮಗ ಬಾಲ್ಡೆಡ್ ಆಗಿ ಹುಟ್ಟೋದಕ್ಕೂ ಏನು ಸಂಬಂಧ ಇಲ್ಲ. ಇವಳು ತಾನು ಆ ಪ್ರಸಂಗದಲ್ಲಿ ತಲೆ ಬಾಚಿಕೊಳ್ಳಬಾರದು ಅಂತ ಅದರ ತಾತ್ಪರ್ಯ. ಅಂತೆ ಕಾಡಿಗೆ ಹಚ್ಕೋತಾಳೆ, ಅವಳಿಗೆ ಹುಟ್ಟುವ ಮಗ ಕುರುಡನಾಗಿ ಹುಟ್ಟುತ್ತಾನೆ. ದತಃ ಧಾವತೆ, ಯಾರು ದಂತಗಳನ್ನ ಉಜ್ಜಿಕೋತಾಳೆ, ತಸ್ಯೈ ಶ್ಯಾವದತ್, ಕಪ್ಪು ಹಲ್ಲು ಇರುವಂತಹ ಮಗ ಹುಟ್ಟುತ್ತಾನೆ. ನಖಾನಿ ನಿಕೃಂತತೆ, ಯಾರು ನೇಲ್ ಕಟಿಂಗ್ ಮಾಡ್ಕೋತಾಳೆ, ಉಗುರು ಕತ್ತರಿಸ್ಕೋತಾಳೆ, ತಸ್ಯೈ ಕುನಖಿ, ಅವಳಿಗೆ ಹುಟ್ಟುವಂತ ಮಗ ಕಪ್ಪಾದಂತಹ ಉಗುರು ಉಳ್ಳವನಾಗಿ ಹುಟ್ಟುತ್ತಾನೆ. ಕೃಣತ್ತಿ ತಸ್ಯೈ ಕ್ಲೀಬ, ಈ ಯಾರು ಕೃಣತ್ತಿ ಅಂತ ಧಾತು ಇದೆ, ಆ ಕೃಣತ್ತಿ ಅಂತ ಅನ್ನೋದಕ್ಕೆ ತೃಣಾದೀನ್ ಚಿನತ್ತಿ, ಹುಲ್ಲು ಮೊದಲಾದವುಗಳನ್ನು ಕತ್ತರಿಸುವುದು ಅಂತ ಒಂದು ಕಡೆ ಅರ್ಥ ಬರೆದಿದ್ದಾರೆ ಒಂದು ಯಾವುದೋ ಭಾಷ್ಯದಲ್ಲಿ. ಆದರೆ ಆ ಹುಲ್ಲು ಮೊದಲಾದವುಗಳನ್ನು ಕತ್ತರಿಸುವುದಕ್ಕೂ ಹುಟ್ಟುವ ಮಗ ನಪುಂಸಕ ಆಗುವುದಕ್ಕೂ ಏನು ಸಂಬಂಧ ಕಾಣಿಸುವುದಿಲ್ಲ. ಹಾಗಾಗಿ ಈ ಶಬ್ದಕ್ಕೂ ಕೂಡ ಒಂದು ಬೇರೆ ಅರ್ಥವನ್ನೇ ಮಾಡಬೇಕು. ಕೋಶಗಳನ್ನೆಲ್ಲ ನಾನು ಬಹಳ ಗಮನಿಸಿದೆ, ಈ ಕೃಣತ್ತಿ ಅನ್ನುವ ರೂಪ ಹೇಗಾಗ್ತದೆ ಅಂತ ಅನ್ನೋದ್ರ ಬಗ್ಗೆ. ಆದ್ರೆ ಈ ಎಲ್ಲ ಕೋಶಗಳನ್ನು ನೋಡಿದ್ರೂ ಕೂಡ ನನಗೆ ಅದರಿಂದ ಸಮಾಧಾನ ಆಗಲಿಲ್ಲ. ಹುಲ್ಲು ಕತ್ತರಿಸುವುದು ಅಂತ ಹೀಗೆಲ್ಲ ಭಾಷೆಗಳಲ್ಲಿ ಹೇಳಿದ್ದಾರೆ. ಕೃತಿ ಛೇದನೆ ಅಂತ ಧಾತು ಇದೆ, ಕೃತಿ ವೇಷ್ಟನೆ ಅಂತ ಒಂದು ಧಾತು ಇದೆ. ಏನು ಇರಬಹುದು ಒಂದು ಊಹೆ ಅನ್ನೋದು ಅಷ್ಟೇ. ಸ್ತ್ರೀಗೆ ಸ್ವಾಭಾವಿಕವಾಗಿ ಇರುವಂಥ ಅವಳ ಹಾವ ಭಾವ ಮೊದಲಾದದ್ದೇನಿರ್ತದೆ ಅದೆಲ್ಲವನ್ನೂ ಕೂಡ ಅವಳು ನಿಯಂತ್ರಿಸಿಕೊಂಡು ತನ್ನಷ್ಟಕ್ಕೆ ತಾನೇ ಇರಬೇಕು. ತನ್ನ ಸ್ತ್ರೀ ಸಹಜ ಸ್ವಭಾವವನ್ನ ಮುಟ್ಟಾದ ಪ್ರಸಂಗದಲ್ಲಿ ತೋರಿಸಬಾರದು. ಅದನ್ನ ಅವಳು ಪಾಲಿಸದೆ ಹೋದ್ರೆ ಹುಟ್ಟುವಂತ ಮಗ ಕ್ಲೀಬನಾಗಿ ಹುಟ್ಟುತ್ತಾನೆ ಅಂತ ಅದು ತಾತ್ಪರ್ಯ ನನಗೆ ಕಾಣಿಸ್ತದೆ. ಇದ್ರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಬೇಕು. ರಜ್ಜುಂ ಸೃಜತೆ, ಈ ಯಾರು ಹಗ್ಗವನ್ನು ತಯಾರು ಮಾಡ್ತಾಳೋ, ಹಗ್ಗವನ್ನು ಹೆಣಿತಾಳೋ ಅಂತ ಅರ್ಥ ಬರೆದಿದ್ದಾರೆ ಕೆಲವರು ಭಾಷ್ಯಕಾರರು. ರಜ್ಜು ಅಂದ್ರೆ ಹಗ್ಗವನ್ನೇ ಹೆಣಿಯೋದೇನಲ್ಲ, ಹಗ್ಗವನ್ನ ಹೆಣೆದವಳಿಗೆ ಮುಟ್ಟಾದಾಗ ಹಗ್ಗವನ್ನು ಹೆಣಿಯೋದು ಇಂಥ ಕೆಲಸವನ್ನು ಮಾಡಿದ್ರೆ ಹುಟ್ಟುವ ಮಗ ಉದ್ಬಂಧುಕ ಅಂದ್ರೆ ನೇಣು ಹಾಕೊಳ್ಳುವ ಸ್ವಭಾವ ಉಳ್ಳವನಾಗಿ ಹುಟ್ಟುತ್ತಾನೆ. ಉದ್ಬಂಧನ ಅಂದ್ರೆ ನೇಣು ಹಾಕೊಳ್ಳುವುದು ಅಂತಾನೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೂಡ ಇನ್ನೊಂದು ಕಡೆ ಪ್ರಯೋಗ ಬಂದಿದೆ. ತಸ್ಯಾಹ ಉದ್ಬಂಧುಕ, ನೇಣು ಹಾಕಿಕೊಳ್ಳುವ ಒಂದು ಯೋಗವುಳ್ಳ ಮಗ ಹುಟ್ಟುತ್ತಾನೆ ಅಂತಿದೆ. ಇಲ್ಲಿ ರಜ್ಜು ಅಂದ್ರೆ ಹಗ್ಗವನ್ನು ಹೆಣಿಯೋದಲ್ಲ. ರಜ್ಜು ಅಂದ್ರೆ ಇಂಗ್ಲಿಷ್ ಕೋಶಗಳಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ, ಕೂದಲನ್ನ ಹೆಣೆದುಕೊಳ್ಳುವುದು, ಹೆರಳು ಹಾಕಿಕೊಳ್ಳುವುದು ಅಂತ ಅರ್ಥ. ಅವಲೇಖನ ಪ್ರಲೇಖನ ಅಂದ್ರೆ ತಲೆ ಬಾಚಿಕೊಳ್ಳುವುದು, ಹೆರಳು ಹಾಕಿಕೊಳ್ಳುವುದು ಮತ್ತೆ ಹಗ್ಗ ಹೊಸೆಯುವುದು ಹೆಚ್ಚು ಕಡಿಮೆ